ಭಾಳ ದಿನಗಳ ನಂತರ ಮತ್ತೆ ಇಂದಿರಾ ಕ್ಯಾಂಟೀನ್ ಓಪನಿಂಗ್ ಆಗಿದೆ. ಇಲ್ಲ, ಭಾಳ ದಿನದ ಸಮಸ್ಯೆ ಇತ್ತು, ಬೇರೆ ಬೇರೆ ಕಡೆ ಆಲ್ರೆಡಿ ಮಾಡಿದ್ದೀವಿ. ಇದೊಂದೇನೋ ಬಿಲ್ಡಿಂಗ್ ಪ್ರಾಬ್ಲಮ್ ಅಂತೇಳಿ ಲೇಟ್ ಆಯಿತು. ಇನ್ನೂ ಭಾಳಷ್ಟು ಕಡೆ ಮಾಡಬೇಕಾಗಿದೆ, ಮಾಡ್ತಿದ್ದಾರೆ. ಜಾಗ ಸಮಸ್ಯೆ ಇರ್ಬೋದು, ಕಟ್ಟಡ ಸಮಸ್ಯೆ ಇರ್ಬೋದು, ಬೇರೆ ಬೇರೆ ಸಮಸ್ಯೆಯಿಂದ ಡಿಲೇ ಆಗಿದೆ. ಎಲ್ಲ ಕಡೆ ಮಾಡ್ತಾಯಿದ್ದೀವಿ. ಅದಷ್ಟು ಬೇಗ ಸಾಧ್ಯತೆ ಎಲ್ಲ ತಾಲೂಕು ಕೇಂದ್ರಗಳಿಗೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸರಿ, ಕಾಂಗ್ರೆಸ್ ಪಕ್ಷದಲ್ಲಿ ಮತ್ತೆ ಡಿಸಿಎಂ ಕಿತ್ತಾಟ ಆರಂಭ ಆಗಿರ್ಬೋದು, ತಾವು ಕೂಡ ಆಕಾಂಕ್ಷೆ ಅಂತ ಕಿತ್ತಾಟ ಇಲ್ಲ ಎಲ್ಲಿ ಕೇಳಿಯಲ್ಲ, ನಾವೆಲ್ಲಿ ಕೇಳಿಯಲ್ಲ, ಆಗಾರ ಯಾರು ಕೇಳಿಯಲ್ಲ ಸರ್. ಮತ್ತೆ 3 ಜನರಿಗೆ ಡಿಸಿಎಂ ಕೊಡಬೇಕಂತ ನಾವೆಲ್ಲಿ ಯಾರು ಕೇಳ್ಯಾರ, ಕೇಳಿದ್ದು ಯಾರು ಸಭೆ ಆಗಿದೆ. ಸಭೆದಾಗ ಇಲ್ಲಿ ಏನು ಹೇಳ್ಯಾವ, ನಾವು ಡಿಸಿಎಂ ಕೊಡ್ತೇವೆ ಹೇಳಿದ್ವಿ. ಏನು ಡಿಸ್ಕಸ್ ಇಲ್ಲ, ಆರಾಮಿದ್ದೀವಿ ಅಷ್ಟೇ. ಅಲ್ಲಿ ಏನಾಗಿದೆ ಡಿಸ್ಕಷನ್. ಸರಿ, ಒಂದು ವರ್ಷದಲ್ಲಿ ಮತ್ತೆ ಸರ್ಕಾರ ಪತನ ಆಗುತ್ತೆ ಅಂತೇಳಿ ಅದೇ ಸ್ಟಾರ್ಟಿಂಗಿಂದ ಹೇಳ್ತಾರೆ, 5 ವರ್ಷ ಹೇಳ್ತಾರೆ ಅಂತ ನಾವು ಹೇಳಿದ್ದೀವಿ. 5 ವರ್ಷ ಹಿಂಗೆ ಇರೋದು. ಅದು ತೂಗು ಕತ್ತಿದ್ದಂಗೆ ಅದು ಸರ್ಕಾರ ಅಂದರೆ ನಡೀತಾನೆ ಇರ್ತೈತೆ. ಸರ್ಕಾರ ನಮಗೆಲ್ಲ 5 ವರ್ಷಕ್ಕೆ ಅದೇ ಅವಧಿ ಕೊಟ್ಟಿದ್ದಾರೆ. ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಎಲ್ಲೋ ಹಿಂದೂಗಳನ್ನ ಟಾರ್ಗೆಟ್ ಮಾಡ್ತಾ ಇದೆ ಅನ್ನೋ ಆರೋಪ ಕೇಳಿಬರೋದು. ಅದಕ್ಕೆ ಒಂದು ಎಲ್ಲೋ ಕೇಸ್ ಹಾಕ್ರಿ ಹಿಂದೂಗಳು ಆಯ್ತದ, ಒಬ್ರು ಯಾರಿಗಾರ ಒಂದು ಯಾವುದೋ ಕೇಸ್ ಹಾಕಿದ್ರೆ ಎಂಟೈರ್ ಹಿಂದೂ ಅಂತ ಆಗಲಿಕ್ಕಾಗೋಲ್ಲ. ಅದು ಕೇಸೇ ಅದು, ಹಿಂದೂ ಅಂತ ಹೇಳಲಿಕ್ಕಾಗೋಲ್ಲ. ಸೊ ನ್ಯಾಯಾಲಯ ತೀರ್ಪು ಕೊಡ್ತೈತೆ ಅಂತಿಮವಾಗಿ. ನ್ಯಾಯಾಲಯ ಕೊಡಲಿ. ಈಗ ನಾವು ಕಾಂಗ್ರೆಸ್ ಅವ್ರಿಗೆ ಕೊಡ್ಲಿಕ್ಕಾಗಲ್ಲ, BJP ಅವ್ರಿಗೆ ಕೊಡ್ಲಿಕ್ಕಾಗಲ್ಲ. ನ್ಯಾಯಾಲಯದಲ್ಲಿ ಇದೆ, ಕೋರ್ಟ್ ಡಿಸಿಷನ್ ಕೊಡ್ತೈತಿ. ಏನೋ ಅದನ್ನೆಲ್ಲರೂ ಒಪ್ಕೋಬೇಕು, ನಾವು ಒಪ್ಕೋಬೇಕು ಎಲ್ಲರೂ. ಭಾಳ ದಿನಗಳ ನಂತರ ಮತ್ತೆ ಇಂದಿರಾ ಕ್ಯಾಂಟೀನ್ ಓಪನಿಂಗ್ ಆಗಿದೆ. ಇಲ್ಲ, ಭಾಳ ದಿನದ ಸಮಸ್ಯೆ ಇತ್ತು, ಬೇರೆ ಬೇರೆ ಕಡೆ ಆಲ್ರೆಡಿ ಮಾಡಿದ್ದೀವಿ. ಇದೊಂದೇನೋ ಬಿಲ್ಡಿಂಗ್ ಪ್ರಾಬ್ಲಮ್ ಅಂತೇಳಿ ಲೇಟ್ ಆಯಿತು. ಇನ್ನೂ ಭಾಳಷ್ಟು ಕಡೆ ಮಾಡಬೇಕಾಗಿದೆ, ಮಾಡ್ತಿದ್ದಾರೆ. ಜಾಗ ಸಮಸ್ಯೆ ಇರ್ಬೋದು, ಕಟ್ಟಡ ಸಮಸ್ಯೆ ಇರ್ಬೋದು, ಬೇರೆ ಬೇರೆ ಸಮಸ್ಯೆಯಿಂದ ಡಿಲೇ ಆಗಿದೆ. ಎಲ್ಲ ಕಡೆ ಮಾಡ್ತಾಯಿದ್ದೀವಿ. ಅದಷ್ಟು ಬೇಗ ಸಾಧ್ಯತೆ ಎಲ್ಲ ತಾಲೂಕು ಕೇಂದ್ರಗಳಿಗೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸರಿ, ಕಾಂಗ್ರೆಸ್ ಪಕ್ಷದಲ್ಲಿ ಮತ್ತೆ ಡಿಸಿಎಂ ಕಿತ್ತಾಟ ಆರಂಭ ಆಗಿರ್ಬೋದು, ತಾವು ಕೂಡ ಆಕಾಂಕ್ಷೆ ಅಂತ ಕಿತ್ತಾಟ ಇಲ್ಲ ಎಲ್ಲಿ ಕೇಳಿಯಲ್ಲ, ನಾವೆಲ್ಲಿ ಕೇಳಿಯಲ್ಲ, ಆಗಾರ ಯಾರು ಕೇಳಿಯಲ್ಲ ಸರ್. ಮತ್ತೆ 3 ಜನರಿಗೆ ಡಿಸಿಎಂ ಕೊಡಬೇಕಂತ ನಾವೆಲ್ಲಿ ಯಾರು ಕೇಳ್ಯಾರ, ಕೇಳಿದ್ದು ಯಾರು ಸಭೆ ಆಗಿದೆ. ಸಭೆದಾಗ ಇಲ್ಲಿ ಏನು ಹೇಳ್ಯಾವ, ನಾವು ಡಿಸಿಎಂ ಕೊಡ್ತೇವೆ ಹೇಳಿದ್ವಿ. ಏನು ಡಿಸ್ಕಸ್ ಇಲ್ಲ, ಆರಾಮಿದ್ದೀವಿ ಅಷ್ಟೇ. ಅಲ್ಲಿ ಏನಾಗಿದೆ ಡಿಸ್ಕಷನ್. ಸರಿ, ಒಂದು ವರ್ಷದಲ್ಲಿ ಮತ್ತೆ ಸರ್ಕಾರ ಪತನ ಆಗುತ್ತೆ ಅಂತೇಳಿ ಅದೇ ಸ್ಟಾರ್ಟಿಂಗಿಂದ ಹೇಳ್ತಾರೆ, 5 ವರ್ಷ ಹೇಳ್ತಾರೆ ಅಂತ ನಾವು ಹೇಳಿದ್ದೀವಿ. 5 ವರ್ಷ ಹಿಂಗೆ ಇರೋದು. ಅದು ತೂಗು ಕತ್ತಿದ್ದಂಗೆ ಅದು ಸರ್ಕಾರ ಅಂದರೆ ನಡೀತಾನೆ ಇರ್ತೈತೆ. ಸರ್ಕಾರ ನಮಗೆಲ್ಲ 5 ವರ್ಷಕ್ಕೆ ಅದೇ ಅವಧಿ ಕೊಟ್ಟಿದ್ದಾರೆ. ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಎಲ್ಲೋ ಹಿಂದೂಗಳನ್ನ ಟಾರ್ಗೆಟ್ ಮಾಡ್ತಾ ಇದೆ ಅನ್ನೋ ಆರೋಪ ಕೇಳಿಬರೋದು. ಅದಕ್ಕೆ ಒಂದು ಎಲ್ಲೋ ಕೇಸ್ ಹಾಕ್ರಿ ಹಿಂದೂಗಳು ಆಯ್ತದ, ಒಬ್ರು ಯಾರಿಗಾರ ಒಂದು ಯಾವುದೋ ಕೇಸ್ ಹಾಕಿದ್ರೆ ಎಂಟೈರ್ ಹಿಂದೂ ಅಂತ ಆಗಲಿಕ್ಕಾಗೋಲ್ಲ. ಅದು ಕೇಸೇ ಅದು, ಹಿಂದೂ ಅಂತ ಹೇಳಲಿಕ್ಕಾಗೋಲ್ಲ. ಸೊ ನ್ಯಾಯಾಲಯ ತೀರ್ಪು ಕೊಡ್ತೈತೆ ಅಂತಿಮವಾಗಿ. ನ್ಯಾಯಾಲಯ ಕೊಡಲಿ. ಈಗ ನಾವು ಕಾಂಗ್ರೆಸ್ ಅವ್ರಿಗೆ ಕೊಡ್ಲಿಕ್ಕಾಗಲ್ಲ, BJP ಅವ್ರಿಗೆ ಕೊಡ್ಲಿಕ್ಕಾಗಲ್ಲ. ನ್ಯಾಯಾಲಯದಲ್ಲಿ ಇದೆ, ಕೋರ್ಟ್ ಡಿಸಿಷನ್ ಕೊಡ್ತೈತಿ. ಏನೋ ಅದನ್ನೆಲ್ಲರೂ ಒಪ್ಕೋಬೇಕು, ನಾವು ಒಪ್ಕೋಬೇಕು ಎಲ್ಲರೂ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.